ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಳೆ, ಗಾಳಿ, ಭೂಮಿ, ಬಾನು ಇವೆಲ್ಲ ಪ್ರಕೃತಿಯ ವರದಾನವೇ ಅಂತ ಹೇಳ್ಬೋದು. ರೈತ ಸಹ ಪ್ರಕೃತಿಯ ವರದಾನವೇ ಆಗಿದ್ದಾನೆ. ಮಳೆಯನ್ನೇ ನಂಬಿರುವ ರೈತರು ಕೆಲವು ಕಾಲ ಮಳೆ ಬರಲಿಲ್ಲ ಅಂದರೆ ಆತನ ಜೀವನ ಕತ್ತಲು ತುಂಬಿದ ವಾತಾವರಣವಾಗುತ್ತದೆ. ಇಂತಹ ಸಮಯದಲ್ಲಿ ಕೆಲವರು ಪೂಜೆ ಅಂತ ಮಾಡ್ತಾರೆ. ಅಂಥದ್ದೊಂದು ಪೂಜೆಯನ್ನು ಈ ಕಿರುಚಿತ್ರದಲ್ಲಿ ನಾವು ಕಾಣಬಹುದು. ಆ ಪೂಜೆಯ ಹೆಸರೇ ಬಿಳಿ ಬುತ್ತಿ ಪೂಜೆ. ಇಂತಹದ್ದೊಂದು ಪ್ರಯತ್ನವನ್ನು ನಿತ್ಯಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟ್ನವರು ಹೇಗೆ ಬಿಂಬಿಸ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. मंगलम कौशलेन्द्राय महनीय गुणाग्नि चक्रवर्तनोजाय सार्वभौमाय प्रियकांताय कल्याण निधये विदेशिनां राजासन वै राजाय पुरोगमि सर्वेश्वर वै राजाय ಆ ಥರ ಅಲ್ಲಪ್ಪ, ನಾವು 3 ಮಂದಿ ಜನ ಸೇರಿ ನಿರ್ಗಲ ನಿಂಗೇಶ್ವರನ ಪೂಜೆ ಮಾಡಕ್ಕೆ 6 ದಿವಸ ಆಯಿತು. ಇನ್ನು ನಾಳೆ ಉಳಿದಿರೋದು ಒಂದೇ ಒಂದು ಬಿಳಿ ಬುತ್ತಿ ಪೂಜೆ ಅನ್ನೋದು ಬಾಕಿ ಉಳಿದದು. ಅದೊಂದು ತಮ್ಮ ಪೂಜೆ ಆಯಿತು ಅಂದರೆ ನಮ್ಮ ಸಪ್ತಾಹದ ಪೂಜೆ ಮುಗೀತದ. ತಿಳಿತೇನೆ ಪಡ್ದಾಳಿ, ನಾಳಿನ ಪೂಜಾ ಜವಾಬ್ದಾರಿ ಎಲ್ಲ ನಿನ್ನ ಕುಟುಂಬಕ್ಕೆ ಸೇರಿದ್ದು, ಒಪ್ಕೊಂತೀಯಲ್ಲ? ಊರ್ ಮುತ್ಯ ನಮ್ಮ ಹಿರಿಯ ವಾಳಿಲಿಂಗಜ್ಜ ಅವ ಹ್ಯಾಂಗ ಹೇಳಿದ್ರ ಹಂಗೆ ಕೇಳೋರು ನಾವ. ಹೌದಜ್ಜ, ಬಿಳಿ ಬುತ್ತಿ ಕೊಂಡ್ಕೊಂಡು ಬಂದು ಹದ ಬುತ್ತಿನಲ್ಲಿ ಈ ನಿಂಗೇಶ್ವರಂಗ ಅಲಂಕಾರ ಮಾಡಿ ಪೂಜಾ ಮಾಡೋಣ. ಮಾಲ್ಯವ, ಇದು ಅಂತಿಂತ ಪೂಜೆ ಅಲ್ಲ, ಪುಣ್ಯದ ಕೆಲಸ ಇದು. ನಿಮ್ಮ ಕುಟುಂಬಕ್ಕೆ ಒದಗಿ ಬಂದಿರೋ ಸೌಭಾಗ್ಯ ಅನ್ಕೋ. ಖರೆ ನಿಂಗವ, ನೀ ಹೇಳೋದು ಬರಬರದ. ನಮ್ಮ ಪಡ್ದಾಳಿ ಕುಟುಂಬದ ಮ್ಯಾಗ ಆ ನಿಂಗೇಶ್ವರನ ಆಶೀರ್ವಾದ ಸದಾ ಇರ್ತದೆ. ಬಿಳಿ ಬುತ್ತಿ ಪೂಜೆ ಅನ್ನೋದು ಬಹಳ ಹಿಂದಿನಿಂದ ಈ ಊರ್ನಾಗ ನೋಡ್ಕೊಂಡು ಬಂದದ. ಬರಗಾಲ ಬಿದ್ದರೆ ಮಳಿ ಬೆಳಿ ಇಲ್ದ ಊರು ರಣ ಹೊಡಿಲಿಕ್ಕೆ ಕುಂತ್ರ ಈ ನಿಂಗೇಶ್ವರಂಗ ಬಿಳಿ ಬುತ್ತಿ ಕಟ್ಟಿ ತಂಪು ಪೂಜಾ ಮಾಡೋರಂತ. ಪೂಜಾ ಆದ 3 ದಿವಸಕ್ಕೆ ಮಳೆ ಆಗ್ತದಂತ ಇದ ಮಾತನ್ನು ಈ ಊರು ಮಂದಿ ಬಾಯಲ್ಲೇ ಕೇಳೀನಿ. ಅದ ಮಾತು ನಮ್ಮ ಅತ್ತಿಯವರು ಹಾಗೆ ಹೇಳ್ತಿದ್ರು. ಆದರೂ ಈ ಕಾಲಮಾನ ಬದಲಿ ಆಗೈತಂತ ಯಾಕೆ ಅಂದ್ಕೋಬೇಕು? ಪೂಜೆ ಮಾಡೋದು ದಂಡ ಅಂತ ತಿಳ್ಕೊಬಾರ್ದು. ಎಲ್ಲದಕ್ಕೂ ಒಂದು ನಂಬಿಕೆನ ಕಾರಣ. ಈ ನಂಬಿಕೆ ಅನ್ನೋದು ಏನೈತಲ್ಲ ದೊಡ್ಡದಿದೆ, ದೊಡ್ಡ ದೇವ್ರಿದ್ದಂಗೆ. ಹೌದು ಗೊಟ್ಟೆ, ನೀ ಹೇಳೋದು ಬರೋದು. ಆ ನಂಬಿಕೆಯನ್ನು ಕಲಸ ಹೊತ್ತ ನಾವು ಆ ನಿಂಗೇಶ್ವರನ ಪೂಜೆ ಮಾಡಲಿ. ಆ ನಿಂಗೇಶ್ವರನ ಕರುಣೆ ಹೆಂಗಿರುತ್ತೋ ಹಂಗೆ ಆಗಲಿ ಹೇಳು ಅಲ್ಲ. ನನ್ಗೆ ನಂಬಿಕೆ ಅದ, ನಮ್ಮ ಪೂಜಕ್ಕೆ ಹೊಲಿದು ಭಗವಂತ ಕಣ್ಣು ತರ್ಕೊಂಡು ನೋಡ್ತಾನ. ಅವನ ದಯೆಯಿಂದ ಕಾರುಣ್ಯದ ಮಳೆ ಸುರಿತದ. ಬಿಸಿಲಿಂದ ಬಸವಳಿದ ಭೂಮಿ ತಂಪಾಗ್ತದ, ಕೇರಿ ಕಟ್ಟಿ ಕೋಡಿ ಬೀಳ್ತದ. ನೀ ಹೇಳೋದು ಕರೆ ಆಗಲಿ ಮಗ. ನೋಡ್ರಪ್ಪ, ಬಸುಕು ಹರಿಯೋ ಮುಂಚಕ ನೀವೆಲ್ಲ
ಗುಡಿ ಮುಂದೆ ಇರಬೇಕು. ಪೂಜಾ ಆಣೆ ಮಾಡ್ದಕ್ಕ ಎಲ್ಲ ಕೂಡಿಕೆ ಕೈ ಹಚ್ಚಬೇಕು. ಆತ ಎಲ್ಲರೂ ಕೂಡ್ಕೊಂಡು ಈ ಲಿಂಗೇಶ್ವರ ಪೂಜೆ ಮಾಡೋಣ. ಈ ಕದಳಿ ಮಂಟಪ ಅದಲ್ಲ, ಇದನ್ನು ಭರ್ಜರಿ ಹಾಕ್ಸೋಣಂತೆ. ಆದರೂ ನಮ್ಮ ಊರು ಹುಡುಗರು ಗಂಡು ಹುಡುಗರು ಇದಾರಲ್ಲ, ಅವ್ರಿಗೂ ಜವಾಬ್ದಾರಿ ಐತೆ ಹೇಳ. ಹೌದ್ರಿ, ಬೇಸಿರ್ತದೆ. ಗುಡ್ಡಯ್ಯ ನೀನು ಅನ್ನೋದು ಖರೆ. ಬಾಲಿದಂಡಿಗಳನ್ನ ತಂದು ಹಾಕಿದ್ದು ಜವಾಬ್ದಾರಿ ನಮ್ಮ ಕಡೆ ಇರಲಿ. ಅದು ಸರಿನಾ? ಮಂಟಪಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಸಿದ್ಧಪಡಿಸ್ಬೇಕು. ಮಂಟಪನ ನೀವು ಕಟ್ಟಿ ಗುಡಿ ಮುಂದೆ ಇರೋ ಕಾರ್ಯ ಮಾಡ್ರಿ. ನಮ್ಮ ಮನೆಯಿಂದ ಬುತ್ತಿ ಬಂದು ಹೊಂದ್ಸ್ಕೊಂಡು ಬರೋದು ನಮ್ಮ ಹೆಣ್ಮಕ್ಳು ಕೂಡಿ ಮಾಡ್ತಾರ. ಹಾಂ, ಏನಂತೀಯಪ್ಪ? ಹಿಳುಮಿ ಸಂಕುಲಿ ಹೇಳೋದು ಖರೆ ಅದ. ಒಳ್ಳೆ ಮನಸ್ಸಿಂದ ಮಾಡಿದ್ರ ಆ ನಿಂಗೇಶ್ವರ ಕಣ್ಣು ತೆರಿತಾನ. ಆತ್ರಲ್ಲಪ್ಪ, ನಿಮ್ಮ ಕೆಲಸ ಎಲ್ಲ ಮುಗೀತಲ್ಲ, ಮನೆ ಕಡೆ ಕೊಡ್ರಿ. ಇನ್ನು ಉಳಿಕೆ ಕೆಲಸನ ನಾಳೆ ಮಾಡ್ಕೊಳ್ಳೋಣಂತೆ. ಹೇಗಿದ್ರು ನಾನು ನನ್ನ ಗೋಶಾಲೆ ಒಳಗೆ ಹೋಗಬೇಕು. ಯಾಕಂದರೆ ನನ್ನ ಮೂಗು ಜೀವಿಗಳು ನನ್ನ ಹಾದಿ ಬರೋದನ್ನು ಕಾಯ್ತಾ ಇರ್ತವೆ. ಅವಕ್ಕಿಷ್ಟು ಒಂದು ನುಚ್ಚಂಬಳಿ ಉಣ್ಣಿಸ್ಬೇಕಲ್ಲ, ಅದಕ್ಕೆ ನಾನು ಬರಲ್ಲ. ಶಿವ ಶಿವ. ನಮ್ಮ ರೈತಾಪಿ ಮಂದಿಗೆ ಒಳ್ಳೇದು ಮಾಡಿ ಶಿವ. ಇಷ್ಟು ವಯಸ್ಸಾದ್ರೂ ಏನು ಹುರುಪದ ಅಲ್ಲ ಮಂಜಯ್ಯ? ಹಿಂದೆ ಆ ಪಾಟಿ ನಮೂನ ಊಟ ಇತ್ತು, ಅದಕ್ಕೆ ಉತ್ಸಾಹ ಹುರುಪು ಅದ. ನಾವು ಆ ವೇಷಗೆ ಇಡ್ತಾವೋ ಇಲ್ವೋ, ಒಂದು ಒಂದು ಏನು ಹೇಳ್ತಿ ಪಡ್ತಾಳಿ? ನೀ ಹೇಳಿದ್ದು ಕರೆನ ನಿಂಗಯ್ಯ, ಕರೆನಾ? ಬೋರಯ್ಯ, ನನಗೆ ಒಂದು ಪ್ರಶ್ನೆ ಕಾಡಾಕತ್ತೈತಿ. ಈ ಬುತ್ತಿ ಪೂಜಾಕ್ಕೆ ಹೆಂಗಿರ್ತೈತಿ? ಅದಕ್ಕೂ ಮುಂದೆ ಕದಳಿ ಮಂಟಪದ ಬಗ್ಗೆ ಕೇಳ. ಬಾಳೆ ದಿಂಡು ಬಾಳೆ ನಾರಿನಿಂದ ಬಿಗಿದು ಕಟ್ಟೋ ಮಂಟಪನೇ ಕದಳಿ ಮಂಟಪ. ಉದ್ದದ್ದು ದಿನಗಳನ್ನ ಆಯಾ ಚೌಕ ನಕ್ಷತ್ರಕಾರದ ಮಂಟಪ ರಸೋ ಕಲೆ ನಮ್ಮ ಪೂರ್ವಜರು ಮಾಡ್ತಿದ್ರಪ್ಪ. ಹಂಗೆ ಬಿಳಿ ಬತ್ತಿ ಪೂಜಾ ಅಂದ್ರೆ ರಾಶಿ ಸುರುವಿದ್ದಕ್ಕೆ ಅನ್ನ ಮೊಸರು ಕಲಸಿ ಅದನ್ನು ಉಂಡುಂಡಿ ಮಾಡಿ ಆ ದೇವ್ರ ಪೂಜಾಕ್ಕೆ ಪ್ರತಿಮಾಕ್ಕೆ ಮೆತ್ತೋದು. ಬುತ್ತಿ ಪೂಜಿಸೋ ಪದ್ಧತಿಗ ಬಿಳಿ ಬುತ್ತಿ ಪೂಜಾ ಅಂತಾರ. ಕೊನೆಗೆ ಮೆತ್ತಿದ ಬುತ್ತಿಯನ್ನ ತೆಗೆದು ಬಂದ ಭಕ್ತರಿಗೆ ಪ್ರಸಾದಾಂಗ ಕೊಡೋದು ಈ ಪೂಜಾದ ವಿಶೇಷ. ಅಕ್ಕಯ್ಯ, ನಾಳೆ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು, ನಾ ಹೊಳ್ತೀವಿ. ಗುಡ್ಡಯ್ಯ, ಪ್ಯಾಟಿಗೆ ಹೋಗೋದದ, ಲಘುನ ಪಿಂಟಿ ಗಿಂಡಿ ತಗೋದು ಭಾಳ ಅದ. ಗಡ್ಗಡನ ಹೆಜ್ಜೆ ಹಾಕು, ಹೊಂಡೋಣ. ಆ ತಿಕ್ಳು ಗದ್ಯಪ್ಪಂಗೆ ಬಂಡಿ ಅಳಿಯಕ್ಕೆ ಹೇಳ್ದೆ. ಬಾರೋ ಬಸ. ಹುಲಿಮುನಿ, ಲಿಂಗೇಶ್ವರನ್ ಪೂಜಾಕ ಯಾಕ ಬಂದಿಲ್ಲ? ಬಂದ್ ಏನ್ ಮಾಡಂತು? ಸುಮ್ಮನೆ ಕುಂದ್ರದ ಪ್ರಸಾದ ತಗೊಂಡ್ ಬರೋದು. ಬೇಡೋ ಯಪ್ಪ, ಯಾಕೆ ಸುಮ್ಮನೆ ತಲೆ ತಿನ್ಲಾಕತ್ತಿ? ಅವನ್ ಚಿಂತಿ ಅವನ್ಗ, ನಮ್ ಚಿಂತಿ ನಮ್ಗ. ಕೈಯಲ್ಲಿ ರೊಕ್ಕಿಲ್ಲ, ಏನ್ ಮಾಡೋದ? ಅದಕ್ಕ ತಾನ ಪೂಜೆ ಮಾಡ್ತಿರೋದು, ಊರ್ ಮಂದಿಗೆಲ್ಲ ಒಳ್ಳೇದಾಗ್ಲಿ ಅಂತ. ಮಳಿ ಬರೋದಕ್ಕ ಪೂಜೆ ಮಾಡೋದಕ್ಕೆ ಏನಂದ್ರೆ ವ್ಯತ್ಯಾಸ? ವ್ಯತ್ಯಾಸ ಅಲ್ಲೋ ಮಾರಯ್ಯ, ನಮ್ ಹಿಂದಿನ ಕಾಕಿ ಮಂದಿ ಎಲ್ಲ ಮಾಡ್ಕೊಂತ ಬಂದಾರ. ಅವೆಲ್ಲ ತೋತಿ ಊಟ ಕಾಲಕ್ಕೆ ಹೋಯ್ತು. ಈಗ ಏನಿದ್ರು ಪ್ಯಾಂಟ್ ಜಮಾನ ತಿಳಿತೇನ ಬಸ್ಸ? ಬಿಡೋ ಯಪ್ಪ, ದೊಡ್ಡವ್ರ ವಿಚಾರ ನಮ್ಗೆ ಅದಕ್ಕ. ಹೋಗಿರ ಕರೆನ ಹೇಳಿದ್ವಿ, ನಮ್ಗ ಅಡ್ಡಾಡೋ ವಯಸ್ಸು. ಪೂಜೆ ಮಾಡಿ ಕಟ್ಕೊಂಡು ಯಾವ ಒಳಗೆ ತಿಂದೇನು ಹೇಳ? ಉಳ್ಳೋದು ತೆನೆ ಹಚ್ಚೋದು ಇದ್ಯಾವುದು ಬರುದಿಲ್ಲ. ಅದಕ್ಕ ನಾನು ಫಕೀರ ಸೇರ್ಕೊಂಡು ಒಂದ್ ಚಲೋ ವಿಚಾರ ಮಾಡಿದೀವಿ, ಹೇಳದೇನಾ? ಅದೇನ್ ಹೇಳ್ಬೇಕಂತ ಹೇಳಪ್ಪ, ನಮ್ ಜೀವನಕ್ಕ ಉಪಯೋಗ ಆಗ್ಬೇಕ. ಆಗ್ತದ ಇವ್ರಿಬ್ಬರು ವಿಚಾರ ತಿಳಿಯೋದಿಲ್ಲ ಅಂತೇನ? ಸುಮ್ಮನೆ ಯಾವ್ದಾದ್ರು ವ್ಯಾಪಾರ ಮಾಡಿ ಬಿಂದಾಸ್ ಆಗಿ ಬದುಕೋದ್ ನೋಡು. ಇರೋ ಎಕ್ರಿನ ಕೇಳೋರ್ಗೆ ಕೊಟ್ಟು ವ್ಯಾಪಾರ ಮಾಡೋಣ. ಈಗ ಉಳಿದಿರೋದು ಅದೇನ, ಈ ಮಳೆ ಬೆಳೆ ಫಸಲ್ ನಮ್ಗೊಂಡ್ರೆ ಕೈಯಾಗ ಖಾಲಿ ಹೊಟ್ಟೆ ಗತಿ ತಿಳಿತೇನ್ ಬಸ್ಸ? ಬಸ್ಸಾಗ ಮೆದುಳದ, ಆದ್ರೆ ಬುದ್ಧಿ ಇಲ್ಲ. ಅವ್ನು ಸುಮ್ಮನೆ ಊರ್ ಹಿರಿತಾನೆ ನಮ್ಮೇನ. ಈ ವಿಚಾರ ನಮ್ಮೊಳಗ ಇರ್ಲಿ, ಈಗ ಗೊತ್ತಾದ್ರೆ ಅಷ್ಟೇ ಕಲ್ಲ. ನನಗ್ ಬುದ್ಧಿ ಇಲ್ವಾ? ನಿಮ್ಗ ಬುದ್ಧಿ ಅದ, ಆದ್ರ ವಿಚಾರ ಮಾಡೋದಕ್ ಬರುವುದಿಲ್ಲ. ನಾಳೆ ಪೂಜೆಕ ಮುಂಜಾನೆ ಬೇಗ ಎದ್ದು ಗುಡಿ ಕಡೆ ಬರ್ತೀನಿ, ಏನಂತಿ ಕುಮ್ಮಿ? ಇರ್ತಿ ನಾ ಕಂಡಿಲ್ಲೇನ? ನೀ ಬೆಳಗ್ಗೆ 10 ಗಂಟೆವರೆಗೂ ಗೊಕ್ಕಿ ಹೊಡಿಲಿಕ್ಕತ್ತೀಯಲ್ಲೋ. ಭಾಳ ಹೇಳೋದು ನೋಡಿದ್ರ ಮುಂಜಾನೆ ಬಂದ್ರು ಬರ್ಬೋದು. ಏನ್ ಬರ್ತಾನೋ ಏನೋ, ಅವ್ರ ಮನಿ ಮಂದಿ ಎದ್ದು ತಯಾರಿ ಆಗೋದ್ರೊಳಗ
ಮುಗೀತು ಕತಿ. ಹಂಗೆ ಅನ್ಕಿಸ್ತೀರ ಕಲ್ ತಗೊಂಡು ಹೊಡಿತೀನಿ. ಅಂತಿಂತ ಕಲ್ಲಲ್ಲ, ವಾಮಸಿ ಗೊಬ್ಬರದ ಗುಂಡ್ಕಲ್ಲು ಹೊಡಿತೀನಿ. ಕಂಡಿನ್ ಬಿಡ, ಗೋಪುರದ ಗುಂಡೈನ್ ಕಲ್ಲು ನಿನ್ ಮಿಸ್ಲಾಗಿರೋ ಕಳ್ಳ ಕಲ್ಲಲ್ಲೇನ. ನೀವು ಹಿಂಗ ಕಿತ್ತಾಡ್ತಾರೆ, ಇಳುಮೆ ಸಂಕುಲಕ ಬರ್ತಾರ. ರಾಕಿ, ಮೊನ್ನೆ ಈ ಕುಮ್ಮಿ ಬಾಳ ಇಳುಮೆ ಅಕ್ಕನ ಬಗ್ಗೆ ಏನೇನೋ ಹೇಳ್ತಾರ. ಹೌದು, ಇಳುಮಕ್ಕಿ ಇದ್ರು ಹೇಳ್ತೀನಿ, ಇಲ್ದೇ ಇದ್ರು ಹೇಳ್ತೀನಿ. ಆ ಇಳುಮೆ ಅಕ್ಕಂಗ ನಮ್ ಕಂಡ್ರ ಭಯ, ನಡಕ್ತಾಳ. ನಾನು ಇಳುಮಿ ಅಂತ ಕೂಗಾಕಿದ್ರ ಮುಗೀತ ಕತಿ. ನೀನ್ ಕೂಗ್ ಹಾಕಿದ್ರ ಮುಗೀತಾ? ಬರ್ಲೆ ಬರ್ಲೆ. ನಿಮ್ಮಿಬ್ರನ್ ಕಂಡ್ರೆ ಇಳುಮಿ ಅಕ್ಕನಗ್ ಭಯನಾ? ಕಂಬಿ ಇಲ್ದೆ ರೈಲ್ ಬಿಡೋದಂದ್ರ ಹಿಂಗನ? ಬರೀ ರೈಲಲ್ಲ, ಏರೋಪ್ಲೇನು ಬಿಡ್ತೀನಿ. ಸೀಟ್ ಇಲ್ಲದೆ ಪ್ರಯಾಣ ಮಾಡ್ತೀವಿ ಗೊತ್ತೇನ? ಅಲ್ಲಾಡ ಬಾಳಕೊಮ್ಮೆ ಇಳುಮ್ಯಾಕ ಬಂದ್ರ ಇನ್ನಿಮ್ಮಿಬ್ರಿಗೆ ಜಾಪಾಳ್ ಮಾತ್ರನೇ ಕೊಡೋದು. ಬಾಳಕೊಮ್ಮಿ ಆಗ್ಲೇ ಹೇಳಿಲ್ಲ ಮನೆ ಕಡೆ ಬನ್ನಿ ಅಂತ. ಈ ಕೂದೇನ್ ಮಾಡ್ತಿದ್ರಿ? ಬಂದ್ವಿ. ಜಾಪಾಳ್ ಮಾತ್ರ ಜಪ ಶುರು ಆಯ್ತು ಏನು? ಬನ್ನಿ ಅಕ್ಕ ಹೋಗೋಣ. ಕೇಶಿ, ಇಷ್ಟು ವರ್ಷಕ್ಕೆ ಹೊಳಿಲಿಂಗನ ಗೋಶಾಲಿ ಒಳಗೆ ಕೆಲಸ ಮಾಡಕತ್ತೀವಿ. ಒಬ್ಬಾಕಿಗನಾದ್ರೂ ಬೈದಾರೇನ? ಇಲ್ಲಿ ನೋಡಿ ಮತ್ತ ಈ ಊರ್ ಮಂದಿಗೆ ಲಿಂಗಜ್ಜನ ಕಂಡ್ರೆ ಪ್ರೀತಿ ಅದ, ಅದಕ್ಕೆ ನಮ್ಮನ್ನು ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾರ. ಹೌದು ನೋಡ, ಅದ್ರಲ್ಲೂ ಈ ಮೂಕ್ ಪ್ರಾಣಿಗಳ ಕಂಡ್ರೆ ಜಾಸ್ತಿ ಪ್ರೀತಿ ತೋರಿಸ್ತಾರ. ಆಕಳಿಗೆಲ್ಲ ತಂಪು ಅನ್ಸದ. 5 ವರ್ಷ ಇತ್ತು ನೋಡ ನಂಗೆ ಹೊಳಿ ಲಿಂಗಜ್ಜ ಹೇಳೋ ಕತ್ತಿ ಅಂದರೆ ಬೋ ಇಷ್ಟ ನಂಗೆ. ಈ ಊರಿಗೆಲ್ಲ ಹಿರಿಕ್ರಿಯರಲ್ಲಿ ಲಿಂಗಜ್ಜ ಹಿರಿಯವ. ಊರಿಗೆ ಒಳ್ಳೇದಾಗ್ಲಂತ ಸದಾ ಬಯಸ್ತಾನ. ಲೇ ಭೀಮ್ಶಾ, ಸದಾ ನೀ ಲಿಂಗಜ್ಜ ಹಟ್ಟಿಯಲ್ಲಿ ಇರ್ತೀಯಲ್ಲ, ಎಲ್ಲಾದ್ರೂ ಅಡ್ಡಾಡಿ ಬರೋದಪ್ಪ. ಲಿಂಗಜ್ಜ ಸೇವೆ ಮಾಡೋದ್ರಲ್ಲಿ ನನಗೆ ಭಾಳ ತೃಪ್ತಿ ಅನ್ನಿಸ್ತಾ ಇದೆ. ಸರಿಯಾಗಿ ಹೇಳಿದೆ ಮಗ. ಈ ಸಪ್ತಾಹ ಪೂಜೆ ಮಾಡೋದ್ರಿಂದ ಮಳಿ ಹೊಯ್ದು ಹೊಳಿ ತುಂಬ್ತದಲ್ಲ. ಇನ್ನೇನು ಮತ್ತ ಈ ಪೂಜೆ ಸಾಮಾನ್ಯದಲ್ಲ, ಬಿಳಿ ಬುತ್ತಿ ಪೂಜೆ ಗೊತ್ತಾಯ್ತೇನ? ಊರ್ ಮಂದಿ ಎಲ್ಲ ಕೂಡ್ ಮಾಡೋದ್ ನೋಡ್ದ ಕಣ್ಣಿಗೆ ಆನಂದ ಆಗ್ತದ. ಆನಂದ ಆಗೋದಿರ್ಲಿ, ಮೊದಲು ಕೆಲಸ ಮಾಡೋದು ನೋಡ್ರಿ. ಕೂಡ್ಸ್ರಿ. ಇನ್ನು ನಾಳೆಗೆ ಸ್ವಚ್ಛದ ಕೆಲಸ ಭಾಳ ಅದ. ಲಕ್ಷ್ಮಿ ಬಗ್ಗೆ ಏನು ಹೇಳ್ತೀರಿ? ಗೋಮಾತೆಯವರ ಹೇಗಿದ್ದೀರವ? ಬ್ಯಾಳಿ ನಿಚ್ಚು ಬೂಸ ಉಂಡತ್ತೇನ್ರ? ನವಣೆ ಅಕ್ಕಿ ಬೆಲ್ಲದ ಗಂಜಿ ಉಂಡಿರ್ಬೇಕಲ್ಲ ಅವ. ಎಲ್ಲಿ ನೋಡಿದ್ರು ಬರೀ ಓನು ಹುಲ್ಲು ನನ್ನ ಕಣ್ಣಿಗೆ ಬೀಳ್ತಾ ಅದ. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಕಣವ. ಅವ ನನ್ನ ಕಣ್ಣಿಗೆ ಹಸಿ ಹುಳು ಕಾಣಿಸ್ತಾ ಇಲ್ಲವ. ಆ ಮಳೆರಾಯ ಕಣ್ಣು ಬಿಟ್ರೆ ಅದೇಟು ತಿನ್ ಮಾತು. ಬರ ಅಂತ ಮಳೆ ಬಂತು ಅಂದ್ರೆ ಬುಳ ಅಂತ ಚಿಗುರ್ತದೆ ಅಲ್ಲ. ರಾಶಿ ರಾಶಿಯಾಗಿ ನಿನ್ನ ಮುಂದೆ ಬೀಳ್ತದೆ ಕಣವ.
ನಾ ಒಂದು ಮಾತು ಹೇಳಕತ್ತೀನಿ ಅಬ್ಬ, ಎಂಥವ ಇರೋದು ಒಂದು ಇಟ್ಟು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಉಳ್ಳನ್ನು ತಗೊಳ ಬಾ. ಮುದುಕನ ಮೇಲೆ ಮುನ್ಸು ಮಾಡ್ಕೊಂಡು ಮಾರಿ ಹರ್ಕೋಬೇಡ್ರಿ, ತಿಳಿತೇನ? ಲಿಂಗಜ್ಜ ನಮ್ಮ ಕೆಲಸ ಏನು ಮುಗ್ದಂಗಾಯ್ತ್ರಿ, ನಾವೇನು ಹೋಗ್ತೇವೆ. ಲಿಂಗಜ್ಜ ಗೋದ್ಲಿಗೆ ದಂಡು ತುಂಬೇವಿ, ಕಲ್ಗಚ್ಚು ಅದೇ ಆ ಭೀಮ್ಶಾಗೆ ಹೇಳಿ ಬಾನಿಗೆ ನೀರು ತುಂಬೋದಿಕ್ಕೆ ಸಂಜೆಷ್ಟೊತ್ತಿಗೆ ಬಾನಿ ಖಾಲಿ ಆಗೋಗ್ತದ. ಲಿಂಗಜ್ಜ ಯಾಕೋ ಲಕ್ಷ್ಮಿ ಬೆಳಗ್ಗೆಯಿಂದ ಅವಸರ ಬರೀತಾ ಅದ. ಸರಿತ್ ನಾನು ಮೇಕಂಡಿಲ್ ಬೇರೆ ಏನಾಗದಂತ ಗೊತ್ತರಿವಲ್ದು. ಚೆನ್ಗ ಭೀಮ್ಶಾ ಮುಖ್ಯ ಲಕ್ಷ್ಮಿಗೆ ಹುಷಾರಿಲ್ಲ ಅಂತ ತಿಳ್ಕೊಂಡು ಕಲಿಗೆ ಕರ್ಕೊಂಡು ಹೋಗಿ ವೈದ್ಯ ತೋರಿಸ್ಕೊಂಡು ಬಾ ಅಂತ ಹೇಳತ್ತು. ನಾನು ಈ ಮಾತು ಹಿಂಗೆ ಹೇಳ್ಬೇಕೇನ? ನಾ ಕೇಳ್ದೆ ಲಿಂಗಜ್ಜ, ಹನುಮಿ ಹೇಳಲೇ ಇಲ್ಲ. ಈಗ ಲಗೋನ ಹೋಗ್ತೀವಿ ಲಿಂಗಜ್ಜ. ಹಿಂಗೆ ಹೋಗಿ ಹಾಕ್ಸ್ಕೊಂಬರ್ತೇವ್ರಿ. ಆತಾತು, ನೀವು ಕೆಲಸ ಮುಗಿದಿದ್ರೆ ಮನೆ ಕಡೆ ಹೊಂಡ್ರಿ. ಇನ್ನೊಂದು ಮಾತು, ನಾಳೆಗೆ ಲಘು ಬಂದು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣಂತ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಲ್ಲ ಗುಡಿ ಒಳಗೆ ಬುತ್ತಿ ಪೂಜೆ ಅದ ಅಂತ. ಇನ್ನು ಉಳ್ದಿದ್ದ ಕೆಲಸನ ನಾಳೆ ಮಾಡ್ಕೊಳ್ತೀರಂತೆ. ಜಿಂಚ ಮುಖ್ಯ ಬರ ಇಲ್ಲಿ, ಬಲ್ಲ ಇಲ್ಲಿ. ನಿಮ್ಮ ಮನೆಯಾಗ ಮೆಳಗ್ದವರು ಬಾರಿಸೋ ದೊಡ್ಡ ದೊಡ್ಡ ಜಗಲಿಗೆ ಹಾಲಿಗೆ ಅವಲ್ಲ, ಅದನ್ನು ನಾಳೆ ಗುಡಿ ತವ ಬರ್ತಾ ಅದನ್ನು ತಗೊಂಡು ಬನ್ರಿ. ಜನ ಮಂದಿ ಬಂದಿರ್ತಾರೆ, ಅವ್ರ ಮುಂದೆ ಅದನ್ನು ಬಾರಿಸಿದ್ರೆ ಅವ್ರಿಗೂ ಒಂಥರ ಸಂತೋಷ ಉಂಟಾಗತ್ತೆ, ತಿಳಿತೇನೆ? ಹಾಗೆ ಒಂಥರ ಹುಮ್ಮಸ್ಸು ಬಂದಂಗೂ ಬರುತ್ತೆ. ನೋಡ, ಅದು ನಾಳೆ ನಿಮ್ಮ ಕಡೆಯಿಂದ ಒಂದು ಸೇವೆ ಬರ್ತದೆ, ನಡೀಲಿ, ತಿಳಿತಾ? ಆತ್ ಲಿಂಗಜ್ಜ, ನೀವು ಅಂದಂಗೆ ಆಗಲಿ. ನಾವಿನ್ನು ಮನೆ ಕಡೆ ಹೊಂಟ್ತೀವಿ ರೀ. ಲಕ್ಷ್ಮಿ ಹೇಗಿದೆಯವ? ನಾನು ಮೈ ಬೆಚ್ಚಗದ ಭೀಮ್ಶಾ ಜೋಡಿ ಗುಳಿಗೆ ಕಳಿಸ್ತೀನಿ. ಅವ ಇನ್ನೊಂದು ಕಣವ, ಗುಳಿಗೆ ಮಾತ್ರ ನುಂಗಬೇಕಾದ್ರೆ ಹಠ ಮಾಡಬೇಡ ಕಣವ. ಮಾಲ್ಯ, ನಾಳಿನ ಬುತ್ತಿ ಪೂಜಾಕ ಮನೆಯಾಗ ತಯಾರಿ ಹೆಂಗೆ ನಡೆದದ? ಶಿವಯ್ಯನಂತೂ ಬೆಲ್ಲದ ಪೇಂಟಿ ಹಾಕೊಂಡು ಹುಬ್ಳಿ ಪ್ಯಾಟಿಗೆ ಹೋಗ್ಯಾನಲ್ಲ ದಾರಯ್ಯ. ಬರೋ ಮುಂದೆ ಸ್ವಲ್ಪ ರೊಕ್ಕ ಇಟ್ಕೊಂಬಂದಾನ. ನಾಳಿನ ಪೂಜೆ ಸಂಭ್ರಮಕ್ಕೆ ಸಾಕಾಗ್ತದ ಅನ್ಕೊಂಡೀನಿ. ಅದು ಸರಿನಾ ಬಿಡ್ರಿ, ರೊಕ್ಕ ಒಂದು ಕೈನಾಗಿದ್ರ ದೇವ್ರ ಕಾರ್ಯ ಹೆಂಗೋ ನಡ್ಕೊಂಡು ಹೋಗ್ತದ. ಅದು ಚಿಂತೆ ನೀವು ಮಾಡಬೇಡ್ರಿ. ಅದು ಹೆಂಗೆ ಆಗ್ತದ ಮಲ್ಯ? ನಾಳಿನ ಬುತ್ತಿ ಪೂಜಾಕ ಪಲ್ಲ ಗಟ್ಲಿ ಅನ್ನ ಮಾಡೋದಲ್ಲ, ಅದನ್ನ ನೀವು ಒಬ್ಬಾಕಿನ ಹೆಂಗೆ ಮಾಡಿ ಅಂತೀನಿ. ಅಯ್ಯ, ಅದು ಹೆಂಗೋ ಆಗ್ತದ ಬಿಡ್ರಿ, ಹೆಣ್ಮಕ್ಳು ಇದ್ದಾರಲ್ಲ. ಗುಡ್ಡಯ್ಯನ್ಗ ಒಂದು ಮಾತಂದ್ರ ಸಾಕು, ಅಡ್ಗಿ ಸಾಲಾಗಿ ನಿಂತು ನಿಗಾವಣೆ ಮಾಡಿಸ್ತಾನ. ಹೆಂಗೋ ಊರೆನ್ ಮಕ್ಳು ಕೈ ಹಾಕ್ತಾರಲ್ಲ, ಚಿಂತೆ ಯಾಕೆ ಮಾಡೋದು? ಅದು ಕರೆನಾ, ಅನ್ನ ಬೇಯಿಸೋ ಮುಂದ ನಿಗಾ ಬೇಕಾಗ್ತದ. ತಪ್ಪೆಲಿಯೊಳಗೆ ಹಲ್ಲಿಗಿಲ್ಲಿ ಬಿದ್ದವು ಜಾಕಿ. ಕರೆನಾ, ನೀವಾಡಿದ್ದು ಒಳ್ಳೇದಾಯ್ತು. ನಮ್ ಗುಡ್ಡಯ್ಯ ಈ ವಿಷಯದಾಗ ಸೂಕ್ಷ್ಮ ಅದಾನ ಬಿಡ್ರಿ. ಏನ್ ಮುದ್ಯಾ, ಕಾಡಿಂದ ಹೂವು ಹರ್ಕೊಂಬಂದ್ಯಾ? ಮಳಿ ಕಡಿಮೆ ಆಗಿ ಕಾಡು ನೋವು ಅಪರೂಪ ಆಗೋದು. ಹೌದ್ರಿ, ಊರ್ ಸುತ್ತಮುತ್ತ ಎಲ್ಲ ತಿರುಗಿ ಎಲ್ಲಿ ಹೂವ ಸಿಗ್ಲಿಲ್ಲ. ಕಡೆಕ ಬಿದ್ರಳ್ಳಿ ಕಡೆಯಿಂದ ಊರು ಹುಡ್ರು 4-5 ಬುಟ್ಟಿ ಹೂವ ಹರ್ಕೊಂಬಂದ್ರು. ಯಾಕ ಅವ್ರು ಕೂಡ ನೀ ಹೋಗ್ಲಿಲ್ಲೇನ ಮುದ್ಯಾ? ಇಲ್ರಿ ಅಕ್ಕಯ್ಯ, ಗುಡಿಯಾಗ ಕದಳಿ ಮಂಟಪ ಕಟ್ಟೋ ಕೆಲಸ ಇತ್ತು. ಹೋ ಹೌದಲ್ಲ, ಹೋಗ್ಲಿ ಬಿಡು. ಒಳ್ಳೆದಿಂದು ಸಿಕ್ವಾ ಹೆಂಗ? ನಮ್ಮ ಹೊಲದಾಗೂ ಬೆಳೆದೈತಲ್ಲ, ನೋಡಿ ಕಟ್ಕೊಂಡೋಗ. ಹಂಗ ಮೂಡಿ ಆತು, ಬರಿ ಕಟ್ಟಿ ಗುಡಿಯಾಗ ಕೂಡ್ ಬಂದಿದ್ದೀನಿ. ಸರಿ, ನಿಂಗೆ ಏನಿಕ್ಕಾರಲ್ಲ ಒಬ್ರು ನಿನ್ ಜೋಡಿ ಬಂದಿಲ್ಲಲ್ಲ? ಗುಡಿಯಾಗ ಪಾರ್ಲ ಕಟ್ಕೊಂಡಿರ್ತಾರೆ, ನಾ ಮುಂದೆ ಬಂದೆ ಅಷ್ಟೇ. ಆಮೇಲೆ ನಿಮ್ ಜೋಡಿ ಲಿಂಗಜ್ಜ ಏನೋ ಮಾತಾಡೋದಂತ, ಹಾಗಂತ ಅವ್ರ ಮನೆ ಹಾಳು ಭೀಮ್ಯ ನಾ ಈ ಕಡೆ ಬರೋ ಮುಂದೆ ಸುದ್ದಿ ಕೊಟ್ಟ. ನಂಗೋ ಹೀಗ ನೆನ್ಪಾತು. ಆತು, ನಾನಿನ್ ಹೊಂಡ್ತೀನಿ, ಲಿಂಗಜ್ಜನ್ ಭೇಟಿ ಮಾಡಿ ಬರ್ತೀನಿ. ದಾರಯ್ಯ ಮುದ್ಯ, ನೀವು ಹೊಂಡ್ರಿ.
ಸರಿ ಆತ್ರಿ ಹೊಂಟೀವ್ರಿ. ಓ ಶರಣ್ರಿ, ಗೋಪಿಯ ದೇವಯ್ಯ ಶರಣ್ರಿಪ್ಪ, ಶರಣ್ರಿ. ನಂದು ಶರಣ್ರಿ. ಅದ್ದಾಳಪ್ಪ ಅವ್ರೆ, ಆ ಮಳ್ರಾಯನ ಕೋಪಕ್ಕ ಅಂಕಿಲ್ದಂಗೆ ಆಗೋಗ್ಯದ. ನೀವು ಬಗ್ ಬಿಡ್ತೀರಿ ಬಿಡಪ್ಪ. ಹಂಗೆ ಯಾಕೆ ಹೇಳ್ತೀರಪ್ಪ, ಹಂಗೆ ಯಾಕೆ ಹೇಳ್ತೀರಿ? ಇನ್ನು ಏನು ಹೇಳೋದದ, ನಮ್ಮದು ಒಂದು ಬದುಕ್ಯಾನ ಪಾಪಿ ಪಾಡಕ್ಕೆ ಕುಂತೈತ್ರಿ. ಎಲ್ಲ ಹತ್ತಿ ಹೋಗ್ಯವ, ಇಣಕಿ ನೋಡೋದಕ್ಕೂ ಚೆಹರೆ ಕಾಣವಲ್ದು. ಆ ಮಳ್ರಾಯನ ಕಣ್ಣಿಗೆ ನಮ್ಗೆ ಗೊತ್ತಿಲ್ದಂಗ ತಪ್ಪು ಮಾಡ್ದೀವಿ ಅನ್ಸತ್ತ. ಅದಕ್ಕೆ ನಮ್ಮ ಮನೆಯಾಗ ನಗು ಅನ್ನೋದು ಕೂಸಿನ ಮುಖದಾಗೂ ಕಾಣಂಗಿಲ್ಲ. ದಿನ ಎಷ್ಟು ತಾಸಂತ ಇದ್ರ ಬಗ್ಗೆ ಚಿಂತೆ ಮಾಡೋದು. ವಿಚಾರ ಮಾಡಿ ಮಾಡಿ ತಲಿಯ ಕೆಟ್ಟಾಗದ. ಇನ್ನೇನು ಮಾಡೋದಂತೀರಿ? ನಮ್ಮ ಊರು ಚೆನ್ನಾಗಿರ್ಲಿ ಅಂತ ಪೂಜೆ ಎಲ್ಲ ಮಾಡಿಸ್ತಿದ್ದೀವಿ. ನೋಡ್ರಪ್ಪ, ಮುಂಗಾರು ಮಳೆ ಕೈ ಕೊಡದ ಸುಸೂತ್ರ ಬಂತಂದ್ರೆ ಎಲ್ಲ ಸರಿವಾಗ್ತದೆ. ಈಟ್ ಪಾಪ ಪುಣ್ಯ ಅಂತ ನಂಬ್ಕೊಂಡು ನಾಳೆ ದಿವಸ ಬುತ್ತಿ ಪೂಜೆ ಮಾಡಕತ್ತೀವಲ್ಲ, ಅದಕ್ಕೆ ನೀವೆಲ್ಲ ತಪ್ಪಿಸ ಸೇರ್ಬೇಕಾಗ್ತದೆ. ಮತ್ತೆ ತಡ ಗಿಡ ಮಾಡಿಗಿಡಿರಪ್ಪ. ನೀವೇನು ಹೇಳೋದು ಬೇಡ ಬಿಟ್ಟು ಪಡ್ದಾರಪ್ಪ. ಪೂಜೆ ಕಾರ್ಯಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ. ನಸುಕು ಹರಿಯ ಮುಂಚೆಕ ಬಂದ್ಬಿಡ್ತೀವ್ರಿ. ಸರಣ್ರಿ ಅಪ್ಪ, ಬರ್ತೀವಿ. ಹೇಳೋದು ಯಾಕೆ ಲಿಂಗಜ್ಜ? ಕುಂತ್ಕ ಬರೋ ಹೇಳಿ ಕಳ್ಸಿದಂತೆಲ್ಲ ಏನಾರ ಹೇಳೋದಿತ್ತೇನ? ಸ್ವಲ್ಪ ವಿಷಯ ಇತ್ತು, ಕುಂತ್ಕ. ನೀನು ನೋಡಿದ್ರೆ ಹೊಲದ ಕಡೆಯಿಂದ ಬರ್ತಿರೋಂಗೆ ಕಾಣಿಸುತ್ತ. ಒಂದಿಟ್ಟು ಸುಧಾರಿಸ್ತ ಜೊಟ್ಕೊಂಡಿ ನೀವಿಬ್ಬರು ಬಂದಿತ್ತು, ನನಗೆ ಭಾಳ ಚಲೋ ಆಯಿತು. ನೋಡ್ರಿ ಭೀಮ್ಶ್ಯ, ಒಳಗೆ ಮಾಲಾಗ ಹತ್ತಿದ್ಯಾ? ಪಡ್ದಲ್ಲಿ ಜೋಡ್ಕೊಂಡು ಬಂದವ್ರೆ, ಅವ್ರಿಗೆ ವಾಟೆ ಹಾಕಿ ತಗೊಂಬಾರ. ಇರ್ಲಿ ಬಿಡ್ ಲಿಂಗಜ್ಜ, ನಾನೇನು ಹೊರಗಿನಲ್ಲ, ಇರ್ಲಿ ಬಿಡು. ಇನ್ನೇನಿಲ್ಲ, ಏನೋ ವಿಷಯ ನಿಮ್ಮ ಹತ್ರ ಮಾತಾಡೋದು ಒಂದು ವಿಷಯ. ಅದೇನು ಹೇಳ್ಬೇಕಂತಿದ್ದಿ? ಒಂದಿಟ್ಟು ಬಿಡಿಸೇಳ ಲಿಂಗಜ್ಜ, ಬಿಡಿಸೇಳ. ನಾನು ಹೇಳೋದು ಇಷ್ಟ. ಹೇಳಲ್ಲ. ನಾಳೆಗೆ ಊರ್ ಮಂದಿ ಜನ ಹೆಂಗೋ ಬುತ್ತಿ ಪೂಜೆ ಬಂದಿರ್ತಾರೆ. ಆ ಸಂದರ್ಭದಾಗ ನನ್ನ ಕಡೆಯಿಂದ ಒಂದು ಸಣ್ಣ ಸೇವಾರ್ಥ ನಡೀಲಿ ಅನ್ನೋದು ನನಗೆ ಇಚ್ಛೆ ಅದ. ನಾ ಕಂಡಂಗ ಪ್ರತಿ ವರ್ಷನೂ ಮಳೆ ಕೈ ಕೊಡ್ತಾನ ಅದ. ಉಳುಮೆ ಮಾಡೋ ಭೂಮಿ ಬಂಜರದ್ದು ಹೋಗ್ಬಿಟ್ಟದ. ಅಲ್ಲ, ತೆನೆ ಕೆಚ್ಚಿದ ಗಿಡಗಳು ಬಕಾಬುರಲಾಗಿ ಒಣಕೊಂಡು ನೆಲ ಕಸ್ತಾ ಇರೋದು ನೋಡಿದ್ರೆ ಅರ್ಧಳ್ಳಿ ಜೋಡ್ಕೊಂಡೆ ನಮ್ಮ ಕಣ್ಣಾಗ ನೀರು ಬರಲ್ಲ, ರಕ್ತ ಬರ್ತಾ ಇದೆ. ಇನ್ನೇನು ಮಾಡಂತಿ ಲಿಂಗಜ್ಜ? ಈ ರೈತಾಪಿ ಮಂದಿ ಇಂಥ ಕಷ್ಟ ಕಾರ್ಪಣ್ಯ ಉಂಡುಂಡು ಸಾಕಾಗೋಗ್ಯದ. ಇನ್ನೇನು ಮಾಡಂತಿ? ಈ ಮಳ್ ಮಂದಿಗೆ ಒಂದು ಈಟ್ ಬುದ್ಧಿ ಹೇಳೋಣ ಅಂತ ನನಗೆ ಇಚ್ಛೆ ಅದ. ಅಂದರೆ ಒಳ್ಳೆ ಬುದ್ಧಿ ಅಂದರೆ ಒಣ ಉಪದೇಶ ಅಲ್ಲ, ಏನಿಲ್ಲ. ನಮ್ಮ ಗೋಶಾಲದೊಳಗೆ ಸಗಣಿ ಗೊಬ್ಬರ ಅದ, ಅದನ್ನು ರೈತಾಪಿ ಮಂದಿಗೆ ಹಂಚ್ಕೊಟ್ರೆ ಹೆಂಗೆ ಅಂತ. ನಿನ್ನ ಆಲೋಚನೆ ಒಳ್ಳೇದೇ ಅದ. ಆದರೂ ಈ ಗೋಶಾಲ ಖರ್ಚು ವೆಚ್ಚ ಎಲ್ಲ ಹೆಂಗೆ ನಿಭಾಯಿಸ್ತೀಯ ಅಜ್ಜ? ಹೆಂಗೆ ನಿಭಾಯಿಸ್ತೀಯ? ಬಾ ಪಡ್ದಳಿ ಗೋಳ್ಕೊಂಡು ನನ್ನ ಒಳಗೆ ಏನು ವಿಷಯ ಅದ ಅದನ್ನು ಬಿಚ್ಚಿ ಹೇಳ್ತೀನಿ. ನನ್ನ ಗೋಶಾಲ ನಡ್ಕೊಂಡು ಹೋಗ್ತಾ ಇರೋದು ಯಾರಿಂದ ಗೊತ್ತಾ? ಈ ಊರು ಮಂದಿ ಸಹಕಾರದಿಂದ. ಈ ಊರು ಮಂದಿ ಕೈ ಹಾಕಿದ್ರನ್ನ ತಾನು ನಮ್ಮ ಗೋಶಾಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋದು. ಅಲ್ಲ, ನಾನು ಹೇಳೋ ಮಾತು ಕರೆ ತಾನ? ಅಲ್ಲ, ಕೆರೆ ನೀರನ್ನು ಕೆರೆ ಚೆಲ್ಲೋ ಹಾಗ ಕೊಟ್ಟವನು ದೊಡ್ಡ ಮನುಷ್ಯ ಆಗಲ್ಲ, ಈಸ್ಕೊಂಡ್ರು ಚಿಕ್ಕ ಮನುಷ್ಯ ಆಗಲ್ಲ. ಏನು ಹೇಳ್ತೀಯ? ಎಲ್ಲ ಸರಿನಾ ಲಿಂಗಜ್ಜ? ಒಂದು ಮಳೆ ಬೀಳಲಿ, ಭೂತಾಯವ ನೀರು ಕೊಡ್ಕೊಂಡು ಹದವಾಗಲಿ, ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ, ಎಲೆ ಗೊಬ್ಬರ, ಜೀವಾಮೃತ ಎಲ್ಲ ಸೇರಿಸಾಡಿ ಒಂದು ಒಳ್ಳೆಯ ದಿನ ನೀನು ಮುಂದೆ ನಿಂತ್ಕೊಂಡು ಹಂಚ್ಕೊಡೋಣ. ನಂಗೆ ಅನ್ನಿಸ್ತದ ಮಣ್ಣು ಹದ ಮಾಡೋದ್ರಿಂದ ಹಿಡಿದು ಬೆಳೆ ಕೈಗೆ ಬರೋ ತನಕ ಏಟು ಸುಧಾರಣಾ ಪದ್ಧತಿ ಅದ ಅಂದರೆ
ಆ ಸುಧಾರಣಾ ಪದ್ಧತಿಯನ್ನು ಮಣ್ಣಿನ ಪರಿಸರಕ್ಕೆ ಸಮವಾಗಿ ಜೋಡಿಕೊಂಡು ಹೊಂದ್ಕೊಂಡು ಹೋಗೋ ಹಾಗೆ ಮಾಡಿಕೊಂಡಿದ್ರೆ ಬೇಸಾಯವೇ ನನ್ನ ವೃತ್ತಿ ಅಂತ ಗೈಮೆ ಮಾಡಿದ್ರೆ ಎಂಥ ಬರಗಾಲ ಬಂದರೂ ಕೂಡ ರೈತ ಎದೆ ಕುಂದಲ್ಲ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇದೆ. 100ಕ್ಕೆ 100 ಖರೇಜ. ನಮ್ಮ ರೈತಾಪಿ ಮಂದಿ ವೀಕ್ನೆಸ್ ಅದು ಬಿಡು. ಮಳೆ ಬಂದು ಬೆಳೆ ಕೈ ಕಟ್ಟಾಗ್ಲೆಲ್ಲ ಸಾಲ ಸೋಲ ಮಾಡ್ಕೊಂಡು ವಿಷ ಕುಡಿಯೋದು, ಇದಾ ನಮ್ಮ ರೈತಾಪಿ ಮಂದಿ ವೀಕ್ನೆಸ್ ಅದ. ಹೆಂಡತಿ ಮಕ್ಕಳನ್ನ ಪರದೇಶಿ ಮಾಡೋದು ಎಲ್ಲ ರೈತ ಮಕ್ಕಳನ್ನ ತಿಕ್ಕಲ್ತನ ಅನ್ನಿಸ್ತದ, ಹೌದಲ್ಲ? ಹೆಂಗೂ ನಾಳ ಬುತ್ತಿ ಭುಜ ಅದ. ಊರ್ ಮಂದಿ ಜನ ಬಂದಿರ್ತಾರೆ, ಹೆಂಗಸರು ಬಂದಿರ್ತಾರೆ, ಅವ್ರಿಗೆ ಒಂದು ತಿಳುವಳಿಕೆ ಹೇಳೋಣ. ಏನು ಹೇಳ್ತೀಯ? ಆಗ್ಲೇ ಲಿಂಗಜ್ಜ, ಈ ಸಂಭ್ರಮದ ಉತ್ಸವಕ್ಕ ಮುಖ್ಯ ಸೂತ್ರಧಾರೆ ನೀನಾದೀಯ. ನಿನ್ನ ಮನಸ್ಸು ಭಾಳ ದೊಡ್ಡದು, ನಿನ್ನ ತೀರ್ಮಾನನೂ ಚಲೋ ಅದ. ಇನ್ನು ಬರ್ತೀವಿ ನಾವು. ಬರ್ತೀವಿ ಲಿಂಗಜ್ಜ. ನಿಮ್ಮ ತಾವ ಮಾತಾಡಿದ್ದಕ್ಕೆ ನನ್ನ ಮನಸ್ಸು ಚಂದ ಅನ್ನಿಸ್ತು. ನಿಮ್ಮ ಜೋಡಿ ಮಾತಾಡೋದಕ್ಕೆ ಇನ್ನೂ ಖುಷಿ ಆಯಿತು. ಬನ್ನಿ. ಹಾಂ ತಾತ, ನಾವು ಬರ್ತೀವಿ ಲಿಂಗಜ್ಜ, ನಾವು ಬರ್ತೀವಿ. ನಿರ್ಗಲಿಂಗೇಶ್ವರ, ಹಸಿದು ಹೊಟ್ಟೆ ಮೇಲೆ ಬರೀ ಎಳಿಬೇಡುವ ತಂದೆ, ಕಾರುಣ್ಯದ ಮಳೆ ಸುರ್ಸಪ್ಪ, ಬುತ್ತಿ ಉಂಡು ತಂಪಾಗು, ತಂಪು ಕಣ್ಣಾಗ ನೋಡ್ಕೊಂತ ಮರಳ ಕಂಪು ಸುತ್ತ ಹಬ್ಬ್ಯಾಡ ಹಂಗ ಮಳೆ ಸುರ್ಸಪ್ಪ. ನಿರ್ಗಲೇಶ್ವರ ಅಪ್ಪ, ನಿರ್ಗಲ ನಿಂಗೇಶ್ವರ. ಸದ್ದ ಯಾರೋ ಗದ್ದಲ ಮಾಡಬೇಡ್ರಿ. ನಮ್ಮ ಊರು ಇದೆಯಾ ಒಳ್ಳೆ ಲಿಂಗಜ್ಜ ಒಂದು ವಿಷಯದ ಬಗ್ಗೆ ಹರಕೆ ಮಾಡ್ಕೊಂತಾನಂತ. ಎಲ್ಲರೂ ದಯಮಾಡಿ ಸುಮ್ಮನೆ ಇರ್ರಿ. ಊರ್ ಮಂದಿಗ ಶರಣು ಶರಣು ಶರಣು. ಇಂದು ಸಪ್ತಾಹದ ಪೂಜೆ ಕಡೆ ದಿವಸ ಅನ್ನೋದು ನಿಮಗೆ ಗೊತ್ತದ. ಸಪ್ತಾಹದ ಪೂಜೆ ಯಾಕೆ ಹಮ್ಮಿಕೊಂಡಿದ್ದೀವಿ ಅನ್ನೋ ವಿಷಯನೂ ನಿಮ್ಗೆ ಗೊತ್ತದ. ಅದಕ್ಕೆ ನಾನು ನೇರ ವಿಷಯಕ್ಕೆ ಬರ್ತೀನಿ. ಮಳೆ ನೋಡಿದ್ರೆ ಮಳೆನೇ ಇಲ್ಲ, ನಮ್ಮ ದುರಾದೃಷ್ಟ ನೋಡಿದ್ರೆ ಈ ರೀತಿ ಇದೆ. ಬೇಸಾಯ ಬಿಟ್ಟರೆ ನಮ್ಮ ಬದುಕಿಲ್ಲ. ಅದಕ್ಕೆ ನೀವು ಏನು ಹೇಳ್ತೀರಾ? ಹೌದು ಅಂತೀರಾ, ಇಲ್ಲ ಅಂತೀರಾ? ಹೌದು, ನೀನು ಅನ್ನೋದು ಬರೋಬ್ಬರಿ ಮುತ್ಯ. ಹೌದು ಆತರಪ್ಪ, ನನ್ನ ವಿಚಾರ ಇಷ್ಟೇ. ಕಾಲಮಾನ ಬದಲಾಗಿದೆ. ಉಳುಮೆ ಮಾಡೋ ಭೂಮಿ ಬಂಜರದ್ದು ಹೋಗ್ಬಿಟ್ಟಿದೆ. ನಮ್ಮ ದುರಾದೃಷ್ಟ ಚೆನ್ನಾಗಿಲ್ಲ. ಸಾಲ ಸೋಲ ನೋಡಿದ್ರೆ ಜಾಸ್ತಿ ಆಗಿದೆ. ಈ ಸಾಲ ತೀರಿಸದೇ ಇರೋ ಮನುಷ್ಯ ಅವನು ತೀರ್ಸೋದು ಗೊತ್ತಿಲ್ಲದೆ ಇರ್ತಕ್ಕಂಥ ದಾರಿ, ಬದುಕೋ ದಾರಿ ನೋಡದೆ ಹೋಗಿ ಸಾಯೋ ದಾರಿನೇ ನೋಡ್ತಾ ಇದ್ದಾನಲ್ಲ. ಸಂಸಾರಗಳು ಎಷ್ಟು ಬೀದಿಗೆ ಬಂದು ಬಿದ್ದಬೇಕು ಗೊತ್ತಾ? ಅಂತೂ ಕೂಸು ಕುಂಡಿಗಳು ಪರದೇಸಿ ಆಗ್ಬಿಟ್ಟವೆ. ನೀವನ್ನೋದು ದಿಟ ಲಿಂಗಜ್ಜ, ಆದ್ರೆ ಒಂದು ಮಾತು ನನಗೆ ಸರಿ ಕಾಣವಲ್ದು. ಅದೇನಂದ್ರಲ್ಲ, ಅದು ರೈತ ಮಂದಿಯ ಪಾಲಾಯನ ಸೂತ್ರ ಅಂತ. ಸೋತ್ ಸುಣ್ಣದವ, ಇನ್ನೇನು ಮಾಡ್ಬೇಕಂತೀರಿ? ಹೋದ ವರ್ಷ ಆ ಚಂದ್ರಪ್ಪನ ಜೋಳದ ಹೊಲಕ್ಕ ತೆನೆ ಬಿಚ್ಚೋ ಕಾಲಕ್ಕ ಸರಿಯಾಗಿ ಆ ಬೆಂಕಿ ರೋಗ ಬಿದ್ದಿತ್ತು. ಬೆಳೆ ಎಲ್ಲ ನಾಶ ಆಗಿದ್ದು ಎಲ್ಲರಿಗೂ ಗೊತ್ತಿದ್ದೇ ವಿಷಯ. ಇದೇ ಹೊತ್ನಾಗ ಸಾಲ ಕೊಟ್ಟ ಬ್ಯಾಂಕಿನವರು ಹಣ ವಸೂಲಿಗೆ ಅಂತ ಬಂದ್ರು, ಮನಿ ಜಪ್ತಿ ಮಾಡಿದ್ರು. ಅಲ್ಲೇ ನಿಂತು ಬರೀ ಅರ್ಕ ಪರ್ಕ ಚಿಂದಿ ಸಾಮಾನ ಅವನು ಬೀದಿಲ್ ಬಿತ್ತಿ ಬ್ಯಾಂಕ್ನವ್ರು ನೋಟಿಸ್ ಕೊಟ್ಟು ಹೊಂಟೋಗ್ಯಾರ. ಚಂದ್ರಪ್ಪನ ಹೆಂಡತಿ ಮಕ್ಕಳ ಸ್ಥಿತಿ ಆ ಭಗವಂತನೇ ಬಲ್ಲ. ಪಾಪದ ಚಂದ್ರಪ್ಪಗ ಬದುಕೋದ್ಕಿಂತ ಸಾಯೋದ್ವಾಸಿ ಅನ್ಸಿರ್ಲಿಕ್ಕೆ ಸಾಕು. ಕಡಿಕೆ ಇಲಿ ಪಾಷಾಣ ತಿಂದು ಹೆಂಡತಿ ಮಕ್ಳಿಗೂ ತಿನ್ನಿಸಿ ಈ ಬದುಕಿನ ಜಂಜಾಟ ಬೇಡ ಅಂತ ಪ್ರಾಣ ಬಿಟ್ಬಿಟ್ಟ. ಹೌದ್ರಪ್ಪ, ಬದುಕಿನ ಕಠೋರ ಸತ್ಯಗಳಂದ್ರೆ ಇದು ಬರೀ ಚಂದ್ರಪ್ಪನ ಸಮಸ್ಯೆ ಅಲ್ಲ. ಈ ಕರಿನೆಳ್ಳು ಎಂದು ನಮ್ಮ ಮೇಲೆಲ್ಲ ಹಾರ್ಕೊಂಡು ಬೀಳ್ತದನ್ನೋ ಭಯ ಕಾಡ್ತಾನೆ ಇರ್ತದೆ. ನೀವು ವಿಷಯಕ್ಕೆ ಬಂದ್ರಿ. ನಾನೇನು ಒಣ ಉಪದೇಶ ಹೇಳೋಕ್ಕೆ ನಿಂತಿಲ್ಲ. ನಂದೊಂದು ನಿಮ್ಮ ಮುಂದೆ ಒಂದು ಅರಿಕೆ ಇದೆ. ಏನಪ್ಪ ಅಂದರೆ, ಬೇಸಾಯವೇ ನನ್ನ ವೃತ್ತಿ
ಅಂತ ನಮ್ಮ ಶರಣರು ಹೇಳ್ದಂಗೆ ಪ್ರತಿದಿನ ಬೇಸಾಯ ದಿನದ ಕಾರ್ಯ ಆಗಬೇಕು ಅಂದಂಗೆ ಇತ್ತೀಚಿನ ದಿನದೊಳಗೆ ಹಳ್ಳಿ ಹುಡುಗರು ಸಹಿತ ಹೊಲದ ಗದ್ದೆಗೆ ಹೋಗಿ ಮಣ್ಣು ಮುಟ್ಟಿದ್ರೆ ಎಲ್ಲಿ ಕೆಸರಾಗುತ್ತೋ ಅಂತ ಹೇಳಿಬಿಟ್ಟು ಅದನ್ನು ಓದ್ರಿ ಪೇಟೆ ಹಾದಿ ಹಿಡಿದು ಬಿಟ್ಟವೆ. ಇದು ಖರೇನಲ್ಲಪ್ಪ. ನಮ್ಮ ವೃತ್ತಿಯನ್ನು ನಾವು ಮೊದಲು ಕಲ್ತ್ಕೋಬೇಕು. ಕಲ್ತ್ಕೋತ ಆಮೇಲೆ ತಾನೇ ಸರಿ ಹೋಗ್ತದ. ಕೈ ಕೊಳೆ ಆಗ್ತದ ಅಂತ ಸುಮ್ಮನೆ ಕುಂತಿದ್ರೆ ಒಟ್ಟಿಗೆ ಯಾರು ಊಟ ಹಾಕೋರು? ಹಿಂದಿಗೂ ಇಂದಿಗೂ ಬಹಳ ಫರಕ್ ಅದ. ಯೋಜಿತ ಬೇಸಾಯ ಪದ್ಧತಿಯನ್ನು ನಾವು ಅನುಸರಿಸಲೇಬೇಕು ಕಣಪ್ಪ. ನಾವು ಅದನ್ನು ಅನುಭವಿಸದೆ ಹೋದರೆ, ಉಪಯೋಗಿಸ್ಕೊಳ್ಸದೆ ಹೋದರೆ ನಾವು ಬೇಸಾಯ ಮಾಡಿ ಏನು ಪ್ರಯೋಜನ ಆಗೋಕ್ಕಿಲ್ಲ. ತಿಳಿತಾ? ಕರೆಯದ ಲಿಂಗಜ್ಜ, ಈಗಂತೂ ಸುಲಭ ಸುಧಾರಿತ ಕ್ರಮಗಳು ಬಂದಾವ. ಪಟ್ಟದಲ್ಲಿ ಅದಕ್ಕೆ ನಾನು ಹೇಳೋದು, ಯಾರೂ ನಿರಾಶೆ ಆಗಬೇಕಾಗಿಲ್ಲ. ಇದೆಲ್ಲ ರೈತಾಪಿ ಮಂದಿಗೆ ಬರೋದು ಸಹಜ. ಹೇಗಿದ್ದರೂ ಬುತ್ತಿ ಪೂಜೆ ನಡೆದದ. ಅದನ್ನು ನಂಬಿಕೆ ಇಟ್ಕೊಂಡಿರೋ ಜನರು ನಿಂಗೇಶ್ವರನ ಪ್ರಸಾದದಿಂದ ಒಳ್ಳೆಯದಾಗಲಿ. ಆದರೆ ನಂದೊಂದು ಆಶಾಭಾವ ನಿಮ್ಮ ಮುಂದೆ ಇಡೋಕ್ಕೆ ಹತ್ತೀನಿ. ನನಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ. ಊರಿಗೆ ಮುಖ್ಯ ನಾನು, ಊರಿಗೆ ಹಿರಿಯವ ನಾನು. ನೀವೆಲ್ಲ ಸೇರಿ ನನ್ನ ಬಾಳಿಗೊಂದು ಅಸ್ತಿತ್ವ ಕೊಟ್ಟಿದ್ದೀರಾ. ಕೊಟ್ಟಿರೋ ಜನ ಮಂದಿ ನೀವು. ಈ ಬಾಳಿನ ಅಸ್ತಿತ್ವಕ್ಕೆ ಕೊಟ್ಟಿರ್ತಕ್ಕಂಥ ನಿಮ್ಮ ಭಾರನ ತಡ್ಕೊಳಕ್ಕೆ ನನಗೆ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಋಣಭಾರ ಅದನ್ನು ತೀರ್ಸೋಣ ಅಂತ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅದೇನಂದ್ರೆ, ಇಷ್ಟು ದಿವಸ ನಮ್ಮದು ಗೋಶಾಲ ಆಗಿದ್ದು, ಇನ್ನು ಮುಂದೆ ನಮ್ಮದಾಗಿದ್ದು ಗೋಶಾಲ ಊರು ನಡೆದಾಗಲಿ. ಮುಂಗಾರು ಮಳೆ ಬರ್ತಿದ್ದಂಗೆ, ಹೊಲ ಗದ್ದೆ ಹದ ಮಾಡ್ತಿದ್ದಂಗೆ ನೀವೆಲ್ಲರೂ ಕೂಡ ನನ್ನ ಗೋಶಾಲದೊಳಗೆ ಬಂದು ನೀವು ಸಂಗ್ರಹಿಸಿದ ಗೊಬ್ಬರ ಸಗಣಿ ಅದಲ್ಲ, ಅದನ್ನು ಸುಸೂತ್ರವಾಗಿ ನಡ್ಕೊಂಡು ಹೋಗಾಗ ನಮ್ಮ ಪಡ್ದಾಳಪ್ಪನಿಗೆ, ನಮ್ಮ ಜೋಡ್ಕಂಡಿ ಅವ್ರಿಗೆ ಸುಸೂತ್ರವಾಗಿ ನಡ್ಕೊಂಡು ಹೋಗಲಿ ಅಂತ ಜವಾಬ್ದಾರಿನ ಅವ್ರಿಗೆ ನಾನು ವಹಿಸ್ತೀನಿ. ಅಂದಮೇಲೆ ಬೀಜ ಬಿತ್ರಿ, ಗೊಬ್ಬರ ಎಲ್ಲ ತೆಗೆದುಕೊಂಡು ಹೋಗಿ ಬೆಳೆ ಫಸಲಾಗಿ ಬರಲಿ. ಅದೇ ನನ್ನ ಇಷ್ಟ. ನಿಂಗೇಶ್ವರ, ಸಾವಿರ ತಪ್ಪುಗಳನ್ನು ಹೊಟ್ಟೆಗೆ ಹಾಕೋನಪ್ಪ. ಅಪ್ಪ, ಕಾರುಣ್ಯದ ಮಳೆ ಸುರ್ಸು ನನ್ನಪ್ಪ. ಸೋತು ಸುಣ್ಣಾಗ್ಬಿಟ್ಟಿದ್ದೀವಿ. ನಿರ್ಗಲೇಶ್ವರ, ನಿನ್ನ ದಯೆಯಿಂದ ಹೊಲ ಮುಂದೆ ಎಲ್ಲ ಒಡ್ಕೊಳ್ತಾ ಚಿಗುರ್ತಾ ಇಲ್ಲಮ್ಮ. ಅಪ್ಪ ನಿಂಗೇಶ್ವರ, ಕೂಸು ಕುಣ್ಣಿಗಳು ಮನೆ ತವ ಹಾಡ್ಕೊಳ್ತಾ ಇಲ್ಲಪ್ಪ. ಅಪ್ಪ, ನಮ್ಮ ಊರಿಗೆ, ನಮ್ಮ ರೈತಾಪಿ ಮಂದಿಗೆ ತಂಪು ಮಾಡುವ ನಿಂಗೇಶ್ವರ. ಗಂಗವ್ವ, ನನ್ನ ಹೊಟ್ಟೆ ತಣ್ಣಗಾಯ್ತು ಕಣವ ನಿಂಗೇಶ್ವರ. ಲಚ್ಚಿ, ಮಲಿ, ಅವ್ವ, ಇವತ್ತು ಮಳೆ ಬರ್ತದೆ ಕಣವ. ಮಳೆ ಬರ್ತದೆ ಅವ್ವ. ಆಕಾಶದಾಗ ಎಷ್ಟು ಆರ್ಭಟ ಅಂತ ಗೊತ್ತಾ? ಆರ್ಭಟ ಎಂತ ಅಂತ ಗೊತ್ತಿ ಗೊತ್ತಾ? ಅಲ್ಲಿ ನೋಡವ್ವ, ಒಂದು ಹೇಳ್ತೀನಿ, ಸಿಡ್ಲು ಬಂದ ನೀ ಮಾತ್ರ ಹೆದರ್ಬೇಡ ಕಣವ. ತಿರ್ತೀನವ. ಮುಂಗಾರವನ್ನ ಆರ್ಭಟ ಜಾಸ್ತಿ ಆಯ್ತು. ಮುಂಗಾರವನ್ನ ಆರ್ಭಟ ಜಾಸ್ತಿ ಆಯ್ತು. ಮುಂಗಾರವ ಹೀಗಿದ್ರೇನೆ ಚಂದ. ಮುಂಗಾರವ ಸುರಿದು ಸುರ್ಕೊಂಡು ಸುರ್ಕಲೆ ಹೊರ್ಕೊಂಡು
ಊರು ತಂಪು ಮಾಡು, ಊರು ತಂಪು ಮಾಡು. ನಮ್ಮ ಊರು ಮುತ್ಯ, ನಮ್ಮ ಹಳ್ಳಿ ಲಿಂಗಜ್ಜ ಶಿವೈಕ್ಯ ಆಗ್ಯಾನ, ಶಿವೈಕ್ಯ ಆಗ್ಯಾನ, ಶಿವೈಕ್ಯ ಆಗ್ಯಾನ. ನೋಡ್ರಪ್ಪ, ನಮ್ಮ ಹೊಳ್ಳಿ ಲಿಂಗಜ್ಜದ ಕಡಿ ಹಾಸಿ ಏನನ್ನೋದು ಎಲ್ರಿಗೂ ಗೊತ್ತಿದ್ದು ಅದ. ಇನ್ನು ಮುಂದೆ ಈ ಗೋಶಾಲೆ ಎಲ್ಲ ನಮ್ಮ ಊರು ಮಂದಿದು, ಎಲ್ಲರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಏನಂತೀರಪ್ಪ? ಅರಿಶಿನ ಕುಂಕುಮ ಧರಿಸಳವ್ವ, ಈಕೆ ಮಾರಲ್ಲ ಮಿನುಗೋ ಮಿನುಗು. ಅರಿಶಿನ ಕುಂಕುಮ ಧರಿಸಳವ್ವ, ಈಕೆ ಮಾರಲ್ಲ ಮಿನುಗೋ ಮಿನುಗು. ಹಸಿಗರಿಕೆಯ ಮ್ಯಾಲ ಕುಣಿವ ಮಂಜು, ಹಸಿಗರಿಕೆಯ ಮ್ಯಾಲ ಕುಣಿವ ಮಂಜು. ಮುತ್ತೈದಾಕೆ ಬಯಲಲ ತಂಪು ತಂಪು, ಮುತ್ತೈದಾಕೆ ಬಯಲಲ ತಂಪು ತಂಪು. ಬಸಿರೊತ್ತ ಒಡಲಾಗ ಅರಳೋ ಮುತ್ತು, ಬಿಸಿ ಒಯ್ದ ಉಸುಕಾಗ ಕಮಡೋ ಕಂಪು. ಬಿಸಿ ಒಯ್ದ ಉಸುಕಾಗ ಕಂಪೋ ಕಂಪು. ಕುಸುರೆಟ್ಟಿನ ನಾಜೂಕು ಮುಕ್ಕಳಿಸಿ ಅರಳ್ಯಾವ, ಕುಸುರೆಟ್ಟಿನ ನಾಜೂಕು ಮುಕ್ಕಳಿಸಿ ಅರಳ್ಯಾವ. ಮಲ್ಲಿಗೆ ಬನಹಟ್ಟಿ ಬೆಂಕದೆ ನಕ್ಯಾವ, ಅಡೆದವ್ವನ ಹಣಿಮ್ಯಾಲ ಹಸಿರ ಹಚ್ಚಿಯ ಕಾಲ. ಅಡೆದವ್ವನ ಹಣಿಮ್ಯಾಲ ಹಸಿರ ಹಚ್ಚಿಯ ಕಾಲ. ಸಾರ ಸರ್ವ ಕರುಣ ನಿಂದೋ ನಿಂದೋ, ಸಾರ ಸರ್ವ ಕರುಣ ನಿಂದೋ ನಿಂದೋ. Mm-hmm.